ನಿಮ್ಮ ಪ್ರಕಾರ ಲೋಕಸಭೆ ಚುನಾವಣೆ ಆದಮೇಲೆ ಎಷ್ಟು ಟೈಮ್ ಇರುತ್ತೆ ಸರ್ಕಾರ? ನಾವು ನಿರ್ಧಾರ ಮಾಡೋಕ್ಕೆ ಜ್ಯೋತಿಷಿಗಳಲ್ಲ. ಬಟ್ ನನ್ನ ಅಭಿಪ್ರಾಯದಲ್ಲಿ ರಾಜಕೀಯನ ಚರ್ಚೆ ಮಾಡಿದ್ರೆ ಬರುವ ಡಿಸೆಂಬರ್ ಒಳಗೆ ಈಗ ಉಳಿಯೋದು ಕಷ್ಟ. ಅದು ಒಳ ಜಗಳದಿಂದ ಹೋಗುತ್ತೋ ಅಥವಾ ಹೊರಗಿಂದ ಹೋಗುತ್ತೋ? ಅವರ ಆಂತರಿಕ ಗಲಾಟೆಯಿಂದಲೇ ಹೋಗೋದು. ಹಾ. ಯಾರು ಏನು ಹೊರಗಡೆ ಗಲಾಟೆ ಮಾಡ್ಬೇಕು, ಅವರೇ ತೀರ್ಮಾನ ಮಾಡ್ಕೋತಾರೆ. ಯಾಕೆ ಇವರಿಬ್ರು ಕುರ್ಚಿ ಗಲಾಟೆಯಲ್ಲಿ ಹೋಗುತ್ತೆ ಅಂತೀರ ಹಾಗಾದ್ರೆ? ಬೇಕಾದಷ್ಟು ವಿಷಯಗಳು ಕಾದ್ ನೋಡೋಣ. ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರದಲ್ಲಿ ಇಡೀ ಕುಟುಂಬ ಒಪ್ಪಿದ್ರ ಸರ್? ಒಪ್ಪಿರ್ಲಿಲ್ಲ. ಅವ್ರು ಬೇಡ ಅಂತ ಮನೆಯಲ್ಲಿ ತೀರ್ಮಾನ ಮಾಡಿದ್ರು. ಆರಾಮಾಗಿ ನೆಮ್ಮದಿಯಿಂದ ಇದೀವಿ, ನಮ್ಗೆ ಯಾಕೆ ಬೇಕಾದ್ರೆ ಅದಕ್ಕೆ. ಹೃದಯದ ಡಾಕ್ಟರ್ನ ಜನ ಯಾಕೆ ಆಯ್ಕೆ ಮಾಡ್ತಾರೆ ಅಥವಾ ಅವ್ರನ್ನ ಯಾಕೆ ಕೈ ಹಿಡಿತಾರೆ ಅಂತ ಯಾವ ಕಾನ್ಫಿಡೆನ್ಸ್ ನಿಮ್ಗಿತ್ತು? ಅವರ ವೈದ್ಯಕೀಯ ಸೇವೆ ಇದೆಯಲ್ಲ, ಇವತ್ತು 85 ಲಕ್ಷ ಕುಟುಂಬಗಳು ಅವ್ರ ಸೇವೆಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದು ಓಟ ಕನ್ವರ್ಟ್ ಆಗ್ತಕ್ಕಂಥದ್ದು ಅವಕಾಶಗಳಿದೆ ಅಂತಕ್ಕಂಥ ಒಂದು ಊಹೆ ನಮ್ಮಲ್ಲಿತ್ತು. ಈಗ BJP ನಾಯಕರು ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡೋದಿದ್ದಾರೆ. ಅವರು ಪ್ರತಿಯೊಂದು ಲೆಕ್ಕಾಚಾರ ಮಾಡೇ ಮಾಡೋದಲ್ವೇ, ಸುಮ್ಮನೆ ಅಭ್ಯರ್ಥಿ ಆಗ್ತಾರ? ಅವರು ಅದೆಲ್ಲ ಲೆಕ್ಕಾಚಾರ ಮಾಡಿ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವನ್ ಕೇಂದ್ರದಲ್ಲಿ ಸಚಿವರಾಗ್ತೀರಾ ಸರ್? ಈಗ ನಾನು ಆ ರೀತಿ ಆಂಬಿಷನ್ ಏನಿಲ್ಲ. ಪಾರ್ಲಿಮೆಂಟ್ ನಿಲ್ಲಬೇಕು ಅಂದ್ರೆ ನಿಂತಿದ್ದೇನೆ.